ನಾವು ಗೊತ್ತಲ್ಲ ಹೆಣ್ಮಕ್ಳು ಎಲ್ಲರೂ ಹೋಗೋದಿತ್ತಂದ್ರೆ ಒಂದೇ ದಿನ ಹತ್ತಂಗಿಲ್ಲ. ಅದರೊಳಗೂ ನನ್ನ ಹಸ್ಬೆಂಡ್ನ ಲವ್ ಎಬ್ಬಿಸ್ಕೊಂಡಾರೆ. ಇಬ್ಬರು ರೆಡಿಯಾಗಿ ನಾವು ಹೋಗಾತಿದ್ವಿ ಧಾರವಾಡಿಂದ ಹುಬ್ಳಿಗೆ ಹೋಗಿ ನಮ್ಮ ಮಮ್ಮಿ ಪಪ್ಪ ಅಕ್ಕನ ಎಲ್ಲರನ್ನೂ ಪಿಕ್ ಮಾಡ್ಕೊಂಡು ಕಾಂತೇಶ ಶಾಂತೇಶ ಭ್ರಾಂತೇಶ ಅನ್ನೋ ಹನುಮಂತನ ಗುಡಿಗೆ ಹೋಗ್ಬೇಕಿತ್ತು. ಅದ್ರೊಳಗೂ ನಮ್ಮ ಮನೆಯೊಳಗೆ ಭಾಳ ಎಂಜಾಯ್ ಮಾಡ್ತಾರೆ ಅಂತ ಸಣ್ಣ ಥಿಂಗ್ಸು ಎಲ್ಲ ಭಾಳ ಎಂಜಾಯ್ ಮಾಡ್ತಾರೆ. ಮಜಾ ಅನ್ನಿಸ್ತೈತಿ ಎಲ್ಲರೂ ಸೇರಿ ಹೋಗಾಕ. ಅಷ್ಟರೊಳಗೆ ಸೂರ್ಯ ಮಸ್ತ್ ಹೊಕ್ಕಾತಿದ್ದ, ನನಗೆ ಮಸ್ತ್ ಚಿಲ್ ಮಾಡಾತಿದ್ದೆ. ಅದ್ರೊಳಗೆ ನಮ್ಮ ಅಕ್ಕ ಏನೋ ಹೇಳಾತಿದ್ಲು ಪಾಪ. ನಮ್ಮ ಮನೆಯವ್ರೆ ಇಲ್ಲಿ ಬರೀ ರೋಡ ನೋಡಾತಿದ್ರು. ಅಷ್ಟರೊಳಗೆ ಹಾವೇರಿ ಹೊಳಿ ಕಾಣ್ತು. ಅಲ್ಲೊಂದು ಕೈ ಮುಕ್ಕೊಂಡು ಮುಂದೆ ಹೋಗಾತಿದ್ವಿ. ನಮ್ಮ ಮಮ್ಮಿಯರ ನನ್ನ ನೋಡಾತಿದ್ಲ ರೀ, ಯಾಕನೋ ಗೊತ್ತಿಲ್ಲ. ಯಾರೆಲ್ಲರೂ ಹೋಗ್ಲಿ, ನಮ್ಮ ಮನೆಯವ್ರಿಗೆ ನಿದ್ದಿನೇ ಇಂಪಾರ್ಟೆಂಟ್. ನಮ್ಮ ಧಾರವಾಡದೊಳಗೆ ಯಾವಾಗ ಡಿಮಾರ್ಟ್ ಓಪನ್ ಆಕೈತಿ ಅಂತ ವಿಚಾರ ಮಾಡೋದ್ರೊಳಗೆ ಮೋಟೆಬೆನ್ನೂರು ಬಂದಿತ್ತು. ನಾವು ಇಲ್ಲಿಂದ ಕದ್ರಮಂಡಲ್ಗೆ ಹೋಗ್ಬೇಕಿತ್ತು. ನಾವು ಮೋಟೆಬೆನ್ನೂರು ರೀಚ್ ಆದ್ವಿ ಈಗ. ಕದ್ರಮಂಡಲ್ಗೆ ಫಸ್ಟ್ ಟೈಮ್ ನೋಡಾತಿ. ನೀವ್ ಯಾವತ್ತಾರ ನೋಡಿರಿ ಕದ್ರಮಂಡಗಿ? ನಮ್ಮೂರ್ ಇಲ್ಲೇ ರಾಣೆಬೆನ್ನೂರ್ ಹತ್ರ ಎರೆಕುಪ್ಪಿ. ನಾವ್ ಯಾವಾಗ್ಲೂ ಅಮಾಸೆಗೆ ಬರ್ತಿದ್ವಿ ಕದ್ರಮಂಡಗಿ. ಹೇಳಿದ್ರಿ 25, 63 ಎತ್ತಿದ್ದು ಎಲ್ಲ ಹುಬ್ಳಿ ಗಾಡಿನೇ ನೋಡಿ. ಹೌದಲ್ಲ, ಎಲ್ಲ ಹುಬ್ಳಿನೇ. ನಾವು ಕದ್ರಮಂಡಗಿ ರೀಚ್ ಆದ್ವಿ. ಇಲ್ಲಿ ನೋಡಿ ಪಾರ್ಕಿಂಗ್ ಈಗ ಜಾಗನೇ ಇಲ್ಲ, ಹುಡುಕಾತೀವಿ. ನಾವು ನೋಡ್ರಿ ರೀಚ್ ಆದ್ವಿ ಈಗ. ಓಹೋ, ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗ್ ಗೊತ್ತು. ಇವ್ರು ನೋಡ್ರಿ ಜೋಡಿ ಮೇಲೆ ಎಷ್ಟು ಚಂದ ಅಂತಾರ ಹನುಮಪ್ಪನ್ ನೋಡಾಕ. ಓದದ್ ಕಲರಿ ಅನ್ಎಜುಕೇಟೆಡ್ ಬಡೈತವ. ಗುಡಿ ಕಡೆ ಬಂದ್ವಿ ಈಗ ಜಸ್ಟ್. ಯಾಕೆ ಭಾಳ ಆಕೈತಿ ಅಂತೇಳಿ ಇಲ್ಲೇ ಮೇನ್ ಎಂಟ್ರೆನ್ಸ್ ಈಗ ನೋಡಾತೀವಿ. ಭಾಳ ಇದ್ದ, ಸ್ವಲ್ಪ ವಿಶೇಷ ದರ್ಶನ ತಗೋಬೇಕಂತ ಮಾಡೈತಿವಿ. ಮುಗಿತ್ರಿ, ಈಗ ವಾಪಸ್ ಹೋಗಾತಿದ್ವಿ ಹೊರಗೆ. ರಶ್ ಅಂತೂ ಭಾಳ ಐತಿ. ಇಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿರಿ, ಸ್ವಲ್ಪ ನಾಷ್ಟಾ ಮಾಡಿದ್ರಾತ ಅಂತೇಳಿ ಮನೆಯಿಂದ ನಾಷ್ಟಾ ತೊಗೊಂಬಂದಿವಿ. ಪಪ್ಪ ಕುತ್ಕೊಳಕ್ ಜುಗಾಡ್ ಮಾಡಿ ಎಲ್ಲಿ ಅದು ಹೊರಗೆ ಕೊಡಾತಿದ್ರೆ ನ್ಯಾಚುರಲ್ ಚೇರ್, ನ್ಯಾಚುರಲ್ ಬೆಡ್ಶೀಟ್. ನೀವು ನೋಡ್ರಿ ನ್ಯಾಚುರಲ್ ಬೆಡ್ಶೀಟ್ ಅಂತಕಿ ಹೇಳಾತಾಳ. ಮಮ್ಮಿ ಮಸ್ತ್ ಉಪ್ಪಿಟ್ಟು ಮಾಡಿದ್ಲು, ನಾಷ್ಟಾ ಮಾಡ್ಕೊಂಡ್ವಿ. ಹೊಲ್ದಾಗ ಕುತ್ಕೊಂಡು ನಾಷ್ಟಾ ಊಟ ಮಾಡೋದು ಥ್ರಿಲ್ಲ ಬೇರೆ ಇರ್ತೈತ್ರಿ. ಭಾರಿ ಅನ್ನಿಸ್ತೈತಿ. ಮಸ್ತ್ ಆರಾಮ್ ಗಾಳಿ ಕುತ್ಕೊಂಡು ನಾಷ್ಟಾ ಮಾಡ್ಕೊಂಡು ಚಾಗಿ ಕುಡ್ಕೊಂಡು ನಮ್ಮ ಪಪ್ಪ ನೋಡ್ರಿ ಪಾಪ ಹೆಂಗೆ ನಾಷ್ಟಾನ ಮಾಡ್ಕೊಂಡು ಈಗ ವಾಪಸ್ ಮತ್ತು ಗಾಡಿ ಹತ್ಕೊಂಡು ಮತ್ತೆ ಈಗ ನಮ್ಮ ಪಯಣ ಸಾತೇನಹಳ್ಳಿ ಕಡೆ. ಇವ್ರು ರೋಡ್ದ ನಿಂತು ಶೋ ಆಫ್ ಮಾಡಾಕತ್ಯಾರ ನೋಡ್ರಿ. ಪೈನಾಪಲ್ ನೋಡ್ರಿ ನನಗೆ ಸಾತೇನಹಳ್ಳಿ ಒಳಗೆ ರಶ್ ಕಡಿಮೆ ಐತಿ ಅಂದ್ರೆ ಇಲ್ಲೂ ಭಾಳ ರಶ್ ಐತಿ. ರಶ್ ಅಂತೂ ಭಾಳ ಐತ್ರಿಪ್ಪ, ನೋಡ್ಬೇಕ. ದರ್ಶನ ಮಾಡಿ ಹೊರಗೆ ಬಂದ್ವಿ. ಈಗ ಸ್ವಲ್ಪ ಇಲ್ಲಿ ಪೈನಾಪಲ್ ಬಾಳಿದಾವ, ಪೈನಾಪಲ್ ತಿನ್ಬೇಕ. ಈ ಪೈನಾಪಲ್ ತಗೊಳ್ಳೋದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು?
ಪೈನಾಪಲ್ ಅಂತೂ ಮಸ್ತ್ ಇತ್ತು, ಮಸ್ತ್ ಸ್ವೀಟ್ ಇತ್ತು. ಭಾಳ ಕೆಟ್ಟ ಬಿಸಿಲೈತಿ. ಸಾತೇನಹಳ್ಳಿ ಮುಗೀತ್ರಿ ಈಗ. ಈ ನೆಕ್ಸ್ಟ್ ಶಿಕಾರಿಪುರ ಹೋಗ್ಬೇಕು. ನಾವು ಶಿಕಾರಿಪುರ ರೀಚ್ ಆದ್ವಿ ಜಸ್ಟ್. ನಾವು ಎಲ್ಲೋದ್ರೂ ನಮ್ದು ಕಣ್ಣು ಬರೀ ಸಿವಿಲ್ ರಿಲೇಟೆಡ ನೋಡ್ತಿರ್ತೈತ್ರಿ. ನಾವೇನು ಮಾಡ್ತೀವಿ, ಸಿವಿಲ್ ಮೇಡ ಮಿರಾಕಲ್ಸ್ ಅಂತಾರಲ್ಲ, ಸೊ ಮಸ್ತ್ ಅನಿಸ್ತೈತ್ರಿ. ಎಲ್ಲಿ ಏನು ಕಂಡ್ರು ನಾವು ಬರೀ ಸಿವಿಲ್ ರಿಲೇಟೆಡ್ ನೋಡ್ಬೇಕು ಅನಿಸ್ತೈತಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ. ನಾವು ಬಂದೀವಿ, ಇದು ಲಾಸ್ಟ್ ಹನುಮಪ್ಪ ರೀ, ಶಿಕಾರಿಪುರ ಬ್ರಾಂತೇಶಾಗ. ಇಲ್ಲೂ ಭಾಳ ರಶ್ ಐತ್ರಿ. ಇದು ಲಾಸ್ಟ್ ಬ್ರಾಂತೇಶ ಅಂತೇಳಿ ಜುಗಾಡ್ ಮಾಡಿ ನೋಡ್ಕೊಂಬಂದ್ವಿ ದೇವ್ರ. ಪಾಸ್ ಮುಗಿಸ್ಕೊಂಡು ಮತ್ತು ಸಿಗಂದೂರ್ ಕಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡತ್ತೀವಿ. ಇಲ್ಲಿ ನೋಡ್ರಿ ಕ್ಲೈಂಟ್ ಕಾಲ್ ಮಾಡ್ಯಾರ. ಸೊ ಅವ್ರಿಗೆ ಪ್ಲಾನ್ ಒಳಗೆಲ್ಲ ಹೇಳಾತಿದ್ವಿ. ಡಿಪ್ರೆಷನ್ ಇಲ್ಲ ಕೆಟ್ಟ ಬಿಸಿ ಐತಿನ ಇಂಥ ಚಾ ಲವರ್ಸ್ ಎಲ್ಲಾನು ನೋಡಿರಿ, ಇವ್ರ ನೋಡ್ರಿ. ಚಾ ಕುಡಿದ್ರಿ ಎನರ್ಜಿ ಬರ್ತೈತೆ ಅದಕ್ಕೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಸ್ವಲ್ಪ ಊಟಕ್ಕೆ ಅಂತ ತರ್ಬೀವಿ, ನೋಡು ಟೇಸ್ಟ್ ಹೆಂಗೈತಿ ಅಂತೇಳಿ. ಇಲ್ಲಿ ನೋಡ್ರಿ ಊಟ ಮಾಡಾತಿದ್ವಿ. ಮಸ್ತ್ ಐತಿ ಊಟ ಅಂತೂ. ಅಕ್ಕಿ ರೊಟ್ಟಿ ಎಲ್ಲ ಇತ್ತು. ಊಟ ಎಲ್ಲ ಆದ್ಮೇಲೆ ಐಸ್ ಕ್ರೀಮ್ ಇಲ್ಲ ಅಂದ್ರೆ ಹೆಂಗ್ರಿ, ಒಂದು ಐಸ್ ಕ್ರೀಮ್ ತಿಂದು ಚಲೋ ಐತ್ರಿ, ಟೇಸ್ಟ್ ಮಸ್ತ್ ಇತ್ತು. ಈ ಕಡೆ ಬಂದಾಗ ಇಲ್ದಿ ವಿಸಿಟ್ ಮಾಡ್ರಿ. ಸ್ವಲ್ಪ ಊಟ ಅದು ಎಲ್ಲ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಸಿಗಂದೂರ್ ಕಡೆ ಹೋಗಾತೀವಿ ಈಗ. ಸಿಗಂದೂರು ಬ್ರಿಡ್ಜ್ ರೀ, ಈಗ ರೀಸೆಂಟ್ಲಿ ಕನ್ಸ್ಟ್ರಕ್ಟ್ ಆಗೈತಿ. ಭಾರಿ ಅನ್ನಿಸ್ತಾವೆ ಈ ಥರ ಸ್ಟ್ರಕ್ಚರ್ಸ್. ಆ್ಯಸ್ ಅ ಸಿವಿಲಿಯನ್ ನೋಡಕ್ಕೆ ಈ ಥರದ್ದೆಲ್ಲ ಅಬ್ಸರ್ವ್ ಮಾಡ್ಕೋತ ಹೋಗ್ಬೇಕಾಗ್ತೈತಿ. ಆದರೂ ಫಸ್ಟಿಗೆ ಲಾಂಚ್ ಒಳಗೆ ಹೋಗೋ ಖುಷಿನ ಬೇರೆ ಐತ್ರಿ. ಈಗ ಗಾಡಿ ಒಳಗೆ ಆರಾಮ್ಸೆ ಹೋಗ್ಬೋದು ಖರೆ, ಆದರೂ ಅದು ಎಕ್ಸ್ಪೀರಿಯನ್ಸ್ ಭಾರಿ ಇರ್ತಿತ್ತು, ಮಸ್ತ್ ಇರ್ತಿತ್ತು. ಈ ಬ್ರಿಡ್ಜ್ ನೋಡೋಕೆ ಎರಡು ಕಣ್ಣು ಸಾಲ ಆತಿಲ್ರಿ, ಅಷ್ಟು ಮಸ್ತ್ ಐತಿ. ಎಲ್ಲರೂ ನಿಂತ್ಕೊಂಡು ಅಲ್ಲಿ ಫೋಟೋ ತಕ್ಕೊಳ್ಳೋದೇನು ಭಾರಿ ಅನ್ಸಾತಿತ್ತು ಖರೆ. ಫೈನಲಿ ಬಂದು ಸಿಗಂದೂರು ರೀಚ್ ಆದ್ವಿ. ಈಗ ದೇವ್ರ ದರ್ಶನ ಒಂದು ನೋಡ್ಬೇಕಾ ಎಷ್ಟು ಕ್ಯೂ ಐತಿ ಅಂತೇಳಿ. ಇಲ್ಲೇ ನಾವು ಅಂದ್ಕೊಂಡಷ್ಟು ಕ್ಯೂ ಏನು ಇರಲಿಲ್ಲ, ಚಲೋ ದರ್ಶನ ಆಯ್ತು, ಜಲ್ದಿ ಸಿಕ್ತು. ಎಲ್ಲ ದರ್ಶನ ಮುಗೀತು, ವಾಪಸ್ ಹುಬ್ಳಿಗೆ ಹೋಗತ್ತಿದ್ವಿ. ಸಾಗರದೊಳಗೆ ನಮ್ಮ ಅಣ್ಣ ಇದ್ರೊಬ್ರು, ಅವ್ರು ಬರ್ರಿ ಅಂತ ಇನ್ವೈಟ್ ಮಾಡಿದ್ರು. ಮತ್ತು ಅಲ್ಲಿ ಹೋಗಿ ಎನ್ವಿರಾನ್ಮೆಂಟ್ ಎಲ್ಲ ನೋಡ್ಕೊಂಡು ಮಸ್ತ್ ಅನ್ನಿಸ್ರಿ, ಭಾರಿ ಇತ್ತು ಎನ್ವಿರಾನ್ಮೆಂಟ್. ನನಗೆ ನಮ್ಮ ಅಕ್ಕಗೆ ಶೇವ್ಪುರಿ ಭಾಳ ಇಷ್ಟ ಆಗ್ತೈತಿ ಅಂತೇಳಿ ಅಣ್ಣ ಹೋಗಿ ಮತ್ತು ಸಾಗರದೊಳಗೆ ಶೇವ್ಪುರಿ ತೊಗೊಂಬಂದಿದ್ರು. ಟೇಸ್ಟ್ ಮಾತ್ರ ಮಸ್ತ್ ಅನಾಹುತಿತ್ತು, ಭಾರಿ ಇತ್ತು. ಇಲ್ಲಿ ನೋಡ್ರಿ ನಮ್ಮ ಅಣ್ಣ, ನಮ್ಮ ಹಸ್ಬೆಂಡ್, ಪಪ್ಪ ಎಲ್ಲರೂ ಕೂತ್ಕೊಂಡು ಏನೋ ಮಾತಾಡತ್ತಿದ್ರು. ಇಲ್ಲಿ ನಮ್ಮ ಸರ್ ಸಿಕ್ಕರು, ಸರ್ನು ಮಾತಾಡ್ಸ್ಕೊಂಡು ವಾಪಸ್ ಹುಬ್ಳಿಗೆ ಬಂದ್ವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.